ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ರಲ್ಲ, ಅದನ್ನು ಖಂಡಿಸಿ ಬೀದರ್ನ್ಯಾಗ ದಲಿತ ಪರ ಹೋರಾಟಗಾರರು ಬಂದ್ಗೆ ಕರೆ ಕೊಟ್ಟಾರ ನೋಡ್ರಿ. ಬೀದರ್ ನಗರದಾಗ ಬಂದ್ ಆಗೇತಂತ ಉತ್ತಮ ಪ್ರತಿಕ್ರಿಯೆನೂ ಸಿಕ್ಕೈತಿ ಅಂತ ನಾವೆಲ್ಲ ಸಂಘಟನೆಯವರು ಹೇಳಾಕತ್ತಾರ. ವ್ಯಾಪಾರ ವಹಿವಾಟು ಎಲ್ಲ ಬಂದಾಗೈತಿ. ಅಂಬೇಡ್ಕರ್ ವೃತ್ತ, ಕೇಂದ್ರ ಬಸ್ ನಿಲ್ದಾಣ ಹಾಗೂ ನಗರದ ಹೃದಯ ಭಾಗ ಗಾಂಧಿಗಂಜ್ ಮಾರುಕಟ್ಟೆಗೆ ಹೋದ್ರೆ ನೀವೆಲ್ಲ ಬಂದ್ ಅನ್ನೋಂಗ ಕಾಣಕತ್ತೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಆ ನೀಲಿ ಧ್ವಜ ಹಿಡ್ಕೊಂಡು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಾರ ಕೆಲವರು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡದ ಅವಳಿ ನಗರದಾಗೂ ಕೂಡ ಬಂದ್ಗೆ ಕರೆ ಕೊಟ್ಟಾರಂತ ನೋಡ್ರಿ. ಮುಂಜಾನೆಯಿಂದ ಸಾರ್ವಜನಿಕರಿಗೆ ಈ ಬಂದ್ ಬಿಸಿ ತಟ್ಟೈತಂತ. ಚೆನ್ನಮ್ಮ ವೃತ್ತ ಸೇರಿದಂಗ ನಗರದ ವಿವಿಧ ಭಾಗಗಳೊಳಗ ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಮಾಡ್ಯಾರಂತ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕೆ ನಮ್ಮ ಪೊಲೀಸರು ಸುಮ್ಮನೆ ಇಲ್ರಿ, ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಾರ. ಬಂದ್ ಇದ್ದಿದ್ದ ಹಿನ್ನೆಲೆ 2,000ಕ್ಕೂ ಅಧಿಕ ಪೊಲೀಸೇನ ಭದ್ರತೆಗೇನ ನಿಯೋಜನೆಗೊಂಡಾರಂತ ನೋಡ್ರಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾಗ ದಲಿತ ಪರ ಸಂಘಟನೆಯವರು ಬಂದ್ಗೆ ಕರೆ ಕೊಟ್ಟಾರ. ಬಂದ್ ಪ್ರತಿಭಟನೆಯೊಳಗ ಬಿಜೆಪಿ ಮುಖಂಡ ರಾಜು ಕೊಟ್ಟೆನ್ನವರ್ ಭಾಗಿಯಾಗ್ಯಾರ್ರಿ. ಅಮಿತ್ ಶಾ ವಿರುದ್ಧದ ಪ್ರತಿಭಟನೆಯೊಳಗೆ ಇವರು ಇದ್ದ ನಾನಾ ಮುಂದೆ ನಿಂತು ಎಲ್ಲ ಅಂಗಡಿ ಬಂದ್ ಮಾಡಿಸ್ತೀನಿ ಬರ್ರಿ ಅಂತ ಹೇಳಿದ್ರಂತ. ಇನ್ನು ಅಮಿತ್ ಶಾ ಹೇಳಿಕೆ ಖಂಡಿಸಿ ಧಾರವಾಡದಾಗೂ ಬಂದ್ ನಡೆಯಾಕತೈತಿ. ಪ್ರತಿಭಟನಾಕಾರರು ಕಾಲೇಜ್ ಬಂದ್ ಮಾಡಿ, ಆ ಕಾನೂನು ಕಾಲೇಜ್ ಬಂದ್ ಮಾಡಿ ಪ್ರತಿಭಟನೆ ಮಾಡಾಕತ್ತಾರ ನೋಡ್ರಿ. ಸಿದ್ದಪ್ಪ ಕಂಬಳಿ ಕಾನೂನು ಕಾಲೇಜನ್ನ ಒತ್ತಾಯಪೂರ್ವಕ ಬಂದ್ ಮಾಡಿಸಾರ ಅಂತ ಇವರು. ಅವರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಇವ್ರಿಗೆ ಬೆಂಬಲ ಕೊಟ್ಟಿಲ್ಲ. ಬಂದ್ ಮಾಡ್ತಿರ್ನ ಇಲ್ಲ ಅಂತ ಹೇಳಿ ಇವರ ಪ್ರಶ್ನೆ ಮಾಡಾರ. ಅವರು ಬಂದ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಹೊರ ಹೋಗ್ಯಾರ. ಇನ್ನು ಧಾರವಾಡದಾಗ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬಂದ್ ನಡೆಯಾಕತೈತಿ. ಈ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರಲ್ಲ, ಅವರು ಎಲ್ಲರೂ ಇವತ್ತು ಬಂದ್ ಮಾಡ್ಯಾರ ನೋಡ್ರಿ. ಯಾಕಂದ್ರ ಈ ದಲಿತ ಮುಖಂಡ ಎಂ ಅರವಿಂದ್ರ ಅವರಿಂದ ಹಲ್ಲೆ ಆಗೈತಂತ, ಬಂದ್ ಮಾಡ್ತಿರ್ನ ಇಲ್ಲ ಅಂತ ಹೇಳಿ. ಹಾಗಾಗಿ ಧಾರವಾಡ ಶ್ರೀನಗರ ಸರ್ಕಲ್ ಬಳಿ ಈ ದಲಿತ ಮುಖಂಡ ಒತ್ತಾಯಪೂರ್ವಕವಾಗಿ ಅಂಗಡಿ ಬಂದ್ ಮಾಡಿಸುವುದಕ್ಕೆ ಯತ್ನ ಮಾಡ್ಯಾರಂತ. ದಲಿತ ಮುಖಂಡ ವ್ಯಾಪಾರಿ ಮ್ಯಾಗೂ ಹಲ್ಲೆ ಮಾಡಿ ಅಂಗಡಿ ಬಂದ್ ಮಾಡ್ಸಾರಂತ ನೋಡ್ರಿ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ವಿಜಯನಗರ ಜಿಲ್ಲಾ ಬಂದ್ಗೆ ಕರೆ ಕೊಟ್ಟಾರ ನೋಡ್ರಿ. ವಿಜಯನಗರದಾಗ ಪ್ರತಿಭಟನಾಕಾರರು ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಮಾಡ್ತಾರಂತ. ಹೋರಾಟಗಾರರು ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಮಾಡಬೇಕ ನೀವು ಅಂತ ಹೇಳಿ ಮನವಿ ಮಾಡ್ಕೊಂಡಾರ. ವಿಜಯನಗರ ಜಿಲ್ಲಾ ಬಂದ್ಗೆ ಪೊಲೀಸ್ ಬಂದೋಬಸ್ತು ಕೂಡ ಜಾಸ್ತಿ ಆಗೈತಿ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದಲ್ಲ, ಹಂಗಾಗಿ ಪೊಲೀಸರು ಕ್ರಮ ಕೈಗೊಂಡಾರ ನೋಡ್ರಿ. ಇನ್ನ ಬೀದರ್ನಾಗ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡೈತಂತ. ಸಚಿನ್ ಒಂದು ರಾತ್ರಿ ತಂಗಿದ್ದ ಅಂತ ಹೇಳ್ತಿದ್ರಲ್ಲ ಹೋಟೆಲ್, ಅಲ್ಲಿಗೂ ಸಿಐಡಿ ಅಧಿಕಾರಿಗಳು ಹೋಗ್ಯಾರಂತ. ಎಲ್ಲ ದಾಖಲೆ ಪರಿಶೀಲನೆ ಮಾಡಕತ್ತಾರಂತ. ಮೃತ ಗುತ್ತಿಗೆದಾರ ಸಚಿನ್ ಶಿವನಗರದ ಲಕ್ಷ್ಮಿ ಇಂಟರ್ನ್ಯಾಷನಲ್ ಹೋಟೆಲ್ನಾಗ ಒಂದು ರಾತ್ರಿ ಕಳೆದಿದ್ರಾರಿ. ಹಾಗಾಗಿ ಅಲ್ಲಿ ಏನೇನೈತಿ ಅಂತ ಹೇಳಿ ದಾಖಲೆ ಪರಿಶೀಲನೆ ಮಾಡಕತ್ತಾರಂತ. ಇಲ್ಲಿ ಆರೋಪಿಗಳನ್ನ ಬಿಟ್ಟಾರ, ಹಿಂಗೆಲ್ಲ ತನಿಖೆ ಮಾಡಕತ್ತಾರ. ಇನ್ನು ಬಳ್ಳಾರಿ ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಮನೆ ಮ್ಯಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ಯಾರ ನೋಡ್ರಿ. ಲೋಕೇಶ್ ಮನಿ ಒಳಗ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇದ್ದಿದ್ದು ಪತ್ತೆಯಾಗಿತ್ತಂತ. ಬಿಸಿಎಂ ತಾಲೂಕು ಅಧಿಕಾರಿ ಲೋಕೇಶ್ ತಮ್ಮ ಪಗಾರಕ್ಕಿಂತಲೂ ಜಾಸ್ತಿ ಆಸ್ತಿ ಮಾಡ್ಕೊಂಡಾರ ಅಂತ ಹೇಳಿ ದಾಖಲೆಗಳ ಪರಿಶೀಲನೆ ಮಾಡಕತ್ತಾರಂತ. ಲೋಕೇಶ್ ವಾರ್ಡನ್ನಿಂದ ತಾಲೂಕು ಅಧಿಕಾರಿಯಾಗಿ ಬಡ್ತಿ ಹೊಂದಿದ್ರಂತ. ಲೋಕ ಅಧಿಕಾರಿಗಳು 4 ಕಡೆ ದಾಳಿ ಮಾಡಿ ದಾಖಲೆ ನೋಡಕತ್ತಾರ ನೋಡ್ರಿ. ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ರಲ್ಲ, ಅದನ್ನು ಖಂಡಿಸಿ ಬೀದರ್ನ್ಯಾಗ ದಲಿತ ಪರ ಹೋರಾಟಗಾರರು ಬಂದ್ಗೆ ಕರೆ ಕೊಟ್ಟಾರ ನೋಡ್ರಿ. ಬೀದರ್ ನಗರದಾಗ ಬಂದ್ ಆಗೇತಂತ ಉತ್ತಮ ಪ್ರತಿಕ್ರಿಯೆನೂ ಸಿಕ್ಕೈತಿ ಅಂತ ನಾವೆಲ್ಲ ಸಂಘಟನೆಯವರು ಹೇಳಾಕತ್ತಾರ. ವ್ಯಾಪಾರ ವಹಿವಾಟು ಎಲ್ಲ ಬಂದಾಗೈತಿ. ಅಂಬೇಡ್ಕರ್ ವೃತ್ತ, ಕೇಂದ್ರ ಬಸ್ ನಿಲ್ದಾಣ ಹಾಗೂ ನಗರದ ಹೃದಯ ಭಾಗ ಗಾಂಧಿಗಂಜ್ ಮಾರುಕಟ್ಟೆಗೆ ಹೋದ್ರೆ ನೀವೆಲ್ಲ ಬಂದ್ ಅನ್ನೋಂಗ ಕಾಣಕತ್ತೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಆ ನೀಲಿ ಧ್ವಜ ಹಿಡ್ಕೊಂಡು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಾರ ಕೆಲವರು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡದ ಅವಳಿ ನಗರದಾಗೂ ಕೂಡ ಬಂದ್ಗೆ ಕರೆ ಕೊಟ್ಟಾರಂತ ನೋಡ್ರಿ. ಮುಂಜಾನೆಯಿಂದ ಸಾರ್ವಜನಿಕರಿಗೆ ಈ ಬಂದ್ ಬಿಸಿ ತಟ್ಟೈತಂತ. ಚೆನ್ನಮ್ಮ ವೃತ್ತ ಸೇರಿದಂಗ ನಗರದ ವಿವಿಧ ಭಾಗಗಳೊಳಗ ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಮಾಡ್ಯಾರಂತ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕೆ ನಮ್ಮ ಪೊಲೀಸರು ಸುಮ್ಮನೆ ಇಲ್ರಿ, ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಾರ. ಬಂದ್ ಇದ್ದಿದ್ದ ಹಿನ್ನೆಲೆ 2,000ಕ್ಕೂ ಅಧಿಕ ಪೊಲೀಸೇನ ಭದ್ರತೆಗೇನ ನಿಯೋಜನೆಗೊಂಡಾರಂತ ನೋಡ್ರಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾಗ ದಲಿತ ಪರ ಸಂಘಟನೆಯವರು ಬಂದ್ಗೆ ಕರೆ ಕೊಟ್ಟಾರ.
ಬಂದ್ ಪ್ರತಿಭಟನೆಯೊಳಗ ಬಿಜೆಪಿ ಮುಖಂಡ ರಾಜು ಕೊಟ್ಟೆನ್ನವರ್ ಭಾಗಿಯಾಗ್ಯಾರ್ರಿ. ಅಮಿತ್ ಶಾ ವಿರುದ್ಧದ ಪ್ರತಿಭಟನೆಯೊಳಗೆ ಇವರು ಇದ್ದ ನಾನಾ ಮುಂದೆ ನಿಂತು ಎಲ್ಲ ಅಂಗಡಿ ಬಂದ್ ಮಾಡಿಸ್ತೀನಿ ಬರ್ರಿ ಅಂತ ಹೇಳಿದ್ರಂತ. ಇನ್ನು ಅಮಿತ್ ಶಾ ಹೇಳಿಕೆ ಖಂಡಿಸಿ ಧಾರವಾಡದಾಗೂ ಬಂದ್ ನಡೆಯಾಕತೈತಿ. ಪ್ರತಿಭಟನಾಕಾರರು ಕಾಲೇಜ್ ಬಂದ್ ಮಾಡಿ ಕಾನೂನು ಕಾಲೇಜ್ ಬಂದ್ ಮಾಡಿ ಪ್ರತಿಭಟನೆ ಮಾಡಾಕತ್ತಾರ ನೋಡ್ರಿ. ಸಿದ್ದಪ್ಪ ಕಂಬಳಿ ಕಾನೂನು ಕಾಲೇಜನ್ನ ಒತ್ತಾಯ ಪೂರ್ವಕ ಬಂದ್ ಮಾಡಿಸಾರ ಅಂತಿವ್ರು. ಅವರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಇವ್ರಿಗೆ ಬೆಂಬಲ ಕೊಟ್ಟಿಲ್ಲ, ಬಂದ್ ಮಾಡ್ತಿರ್ನ ಇಲ್ಲ ಅಂತ ಹೇಳಿ ಇವರ ಪ್ರಶ್ನೆ ಮಾಡಾರ. ಅವರು ಬಂದ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಹೊರ ಹೋಗ್ಯಾರ. ಇನ್ನ ಧಾರವಾಡದಾಗ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬಂದ್ ನಡೆಯಾಕತೈತಿ. ಈ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರಲ್ಲ, ಅವರು ಎಲ್ಲರೂ ಇವತ್ತು ಬಂದ್ ಮಾಡ್ಯಾರ ನೋಡ್ರಿ. ಯಾಕಂದ್ರ ಈ ದಲಿತ ಮುಖಂಡ ಎಂ ಅರವಿಂದ್ರ ಅವರಿಂದ ಹಲ್ಲೆ ಆಗೈತಂತ, ಬಂದ್ ಮಾಡ್ತಿರ್ನ ಇಲ್ಲ ಅಂತ ಹೇಳಿ. ಹಾಗಾಗಿ ಧಾರವಾಡ ಶ್ರೀನಗರ ಸರ್ಕಲ್ ಬಳಿ ಈ ದಲಿತ ಮುಖಂಡ ಒತ್ತಾಯ ಪೂರ್ವಕವಾಗಿ ಅಂಗಡಿ ಬಂದ್ ಮಾಡಿಸುವುದಕ್ಕೆ ಯತ್ನ ಮಾಡ್ಯಾರಂತ. ದಲಿತ ಮುಖಂಡ ವ್ಯಾಪಾರಿ ಮ್ಯಾಗೂ ಹಲ್ಲೆ ಮಾಡಿ ಅಂಗಡಿ ಬಂದ್ ಮಾಡ್ಸಾರಂತ ನೋಡ್ರಿ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ವಿಜಯನಗರ ಜಿಲ್ಲಾ ಬಂದ್ಗೆ ಕರೆ ಕೊಟ್ಟಾರ ನೋಡ್ರಿ. ವಿಜಯನಗರದಾಗ ಪ್ರತಿಭಟನಾಕಾರರು ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಮಾಡ್ತಾರಂತ. ಹೋರಾಟಗಾರರು ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಮಾಡಬೇಕ ನೀವು ಅಂತ ಹೇಳಿ ಮನವಿ ಮಾಡ್ಕೊಂಡಾರ. ವಿಜಯನಗರ ಜಿಲ್ಲಾ ಬಂದ್ಗೆ ಪೊಲೀಸ್ ಬಂದೋಬಸ್ತು ಕೂಡ ಜಾಸ್ತಿ ಆಗೈತಿ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದಲ್ಲ, ಹಂಗಾಗಿ ಪೊಲೀಸರು ಕ್ರಮ ಕೈಗೊಂಡಾರ ನೋಡ್ರಿ. ಇನ್ನ ಬೀದರ್ನಾಗ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡೈತಂತ. ಸಚಿನ್ ಒಂದು ರಾತ್ರಿ ತಂಗಿದ್ದ ಅಂತ ಹೇಳ್ತಿದ್ರಲ್ಲ ಆ ಹೋಟೆಲ್, ಅಲ್ಲಿಗೂ ಸಿಐಡಿ ಅಧಿಕಾರಿಗಳು ಹೋಗ್ಯಾರಂತ. ಎಲ್ಲ ದಾಖಲೆ ಪರಿಶೀಲನೆ ಮಾಡಕತ್ತಾರಂತ. ಮೃತ ಗುತ್ತಿಗೆದಾರ ಸಚಿನ್ ಶಿವನಗರದ ಲಕ್ಷ್ಮಿ ಇಂಟರ್ನ್ಯಾಷನಲ್ ಹೋಟೆಲ್ನಾಗ ಒಂದು ರಾತ್ರಿ ಕಳೆದಿದ್ರಾರಿ. ಹಾಗಾಗಿ ಅಲ್ಲಿ ಏನೇನೈತಿ ಅಂತ ಹೇಳಿ ದಾಖಲೆ ಪರಿಶೀಲನೆ ಮಾಡಕತ್ತಾರಂತ. ಇಲ್ಲಿ ಆರೋಪಿಗಳನ್ನ ಬಿಟ್ಟಾರ, ಹಿಂಗೆಲ್ಲ ತನಿಖೆ ಮಾಡಕತ್ತಾರ. ಇನ್ನ ಬಳ್ಳಾರಿ ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಮನೆ ಮ್ಯಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ಯಾರ ನೋಡ್ರಿ. ಲೋಕೇಶ್ ಮನಿ ಒಳಗ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇದ್ದಿದ್ದು ಪತ್ತೆಯಾಗಿತ್ತಂತ. ಬಿಸಿಎಂ ತಾಲೂಕು ಅಧಿಕಾರಿ ಲೋಕೇಶ್ ತಮ್ಮ ಪಗಾರಕ್ಕಿಂತಲೂ ಜಾಸ್ತಿ ಆಸ್ತಿ ಮಾಡ್ಕೊಂಡಾರ ಅಂತ ಹೇಳಿ ದಾಖಲೆಗಳ ಪರಿಶೀಲನೆ ಮಾಡಾಕತ್ತಾರಂತ. ಲೋಕೇಶ್ ವಾರ್ಡನ್ನಿಂದ ತಾಲೂಕು ಅಧಿಕಾರಿಯಾಗಿ ಬಡ್ತಿ ಹೊಂದಿದ್ರಂತ. ಲೋಕ ಅಧಿಕಾರಿಗಳು 4 ಕಡೆ ದಾಳಿ ಮಾಡಿ ದಾಖಲೆ ನೋಡಾಕತ್ತಾರ ನೋಡ್ರಿ. ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ರಲ್ಲ, ಅದನ್ನು ಖಂಡಿಸಿ ಬೀದರ್ನ್ಯಾಗ ದಲಿತ ಪರ ಹೋರಾಟಗಾರರು ಬಂದ್ಗೆ ಕರೆ ಕೊಟ್ಟಾರ ನೋಡ್ರಿ. ಬೀದರ್ ನಗರದಾಗ ಬಂದ್ ಆಗೈತಂತ ಉತ್ತಮ ಪ್ರತಿಕ್ರಿಯೆನೂ ಸಿಕ್ಕೈತಿ ಅಂತ ನಾವೆಲ್ಲ ಸಂಘಟನೆಯವರು ಹೇಳಾಕತ್ತಾರ. ವ್ಯಾಪಾರ ವಹಿವಾಟು ಎಲ್ಲ ಬಂದಾಗೈತಿ. ಅಂಬೇಡ್ಕರ್ ವೃತ್ತ, ಕೇಂದ್ರ ಬಸ್ ನಿಲ್ದಾಣ ಹಾಗೂ ನಗರದ ಹೃದಯ ಭಾಗ ಗಾಂಧಿಗಂಜ್ ಮಾರುಕಟ್ಟೆಗೆ ಹೋದ್ರೆ ನೀವೆಲ್ಲ ಬಂದ್ ಅನ್ನೋಂಗ ಕಾಣಕತ್ತೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಆ ನೀಲಿ ಧ್ವಜ ಹಿಡ್ಕೊಂಡು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಾರ ಕೆಲವರು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡದ ಅವಳಿ ನಗರದಾಗೂ ಕೂಡ ಬಂದ್ಗೆ ಕರೆ ಕೊಟ್ಟಾರಂತ ನೋಡ್ರಿ. ಮುಂಜಾನೆಯಿಂದ ಸಾರ್ವಜನಿಕರಿಗೆ ಈ ಬಂದ್ ಬಿಸಿ ತಟ್ಟೈತಂತ. ಚೆನ್ನಮ್ಮ ವೃತ್ತ ಸೇರಿದಂಗ ನಗರದ ವಿವಿಧ ಭಾಗಗಳೊಳಗ ಅಂಗಡಿ ಮುಂಗಟ್ಟು ಎಲ್ಲಾ ಬಂದ್ ಮಾಡ್ಯಾರಂತ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಪೊಲೀಸರು ಸುಮ್ಮನೆ ಇಲ್ರಿ, ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಾರ. ಬಂದ್ ಇದ್ದಿದ್ದ ಹಿನ್ನೆಲೆ 2,000ಕ್ಕೂ ಅಧಿಕ ಪೊಲೀಸೇನ ಭದ್ರತೆಗೇನ ನಿಯೋಜನೆಗೊಂಡಾರಂತ ನೋಡ್ರಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾಗ ದಲಿತ ಪರ ಸಂಘಟನೆಯವರು ಬಂದ್ಗೆ ಕರೆ ಕೊಟ್ಟಾರ. ಬಂದ್ ಪ್ರತಿಭಟನೆಯೊಳಗ ಬಿಜೆಪಿ ಮುಖಂಡ ರಾಜು ಕೊಟ್ಟೆನ್ನವರ್ ಭಾಗಿಯಾಗ್ಯಾರ್ರಿ. ಅಮಿತ್ ಶಾ ವಿರುದ್ಧದ ಪ್ರತಿಭಟನೆಯೊಳಗೆ ಇವರು ಇದ್ದ ನಾನಾ ಮುಂದೆ ನಿಂತು ಎಲ್ಲ ಅಂಗಡಿ ಬಂದ್ ಮಾಡಿಸ್ತೀನಿ ಬರ್ರಿ ಅಂತ ಹೇಳಿದ್ರಂತ.